ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಯುವನಿಧಿ ಒಂದು ಹೊಸದಾಗಿ ಒಂದು ಅಪ್ಡೇಟ್ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಏನಾದರೂ ನೋಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆನ್ ಮಾಡೋದನ್ನ ಮರಿಬೇಡಿ. ಸೊ ಫ್ರೆಂಡ್ಸ್, ಯಾವುದೇ ಒಂದು ಈ ಒಂದು ಯುವನಿಧಿ ಹೊಸದಾಗಿ ಏನೇನು ಅಪ್ಡೇಟ್ ಬಂದಿದೆ ಅದರ ಬಗ್ಗೆ ಸಂಬಂಧಪಟ್ಟಂತೆ ನೋಡ್ಬೇಕಾದ್ರೆ ಯುವನಿಧಿಯಲ್ಲಿ ಏನಿದೆ, ಹೊಸದಾಗಿ ಯಾರ್ಯಾರು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾ ಇದ್ರು, ಇಲ್ಲಿವರೆಗೂ ಯಾರ್ಯಾರು ಯುವನಿಧಿಗೆ ಅರ್ಜಿಯನ್ನು ಸಲ್ಲಿಸಿದಾರ ಹಾಗೂ ಯಾರ್ಯಾರು ಸಲ್ಲಿಸಬೇಕಾಗಿದೆ ಅವರಿಗೆಲ್ಲ ನೋಡ್ಬೇಕಾದ್ರೆ ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ವತಿಯಿಂದ ಯುವನಿಧಿಗಾಗಿ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಕೆ ಮಾಡೋಕ್ಕೋಸ್ಕರ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಕೆ ಮಾಡಿದಾರ ಅಂತಂದ್ರೆ 2023, 24 ಹಾಗೂ 2025ರಲ್ಲಿ ಯಾರ್ಯಾರು ಪಾಸ್ ಆಗಿದಾರ ಅಂತ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಕೊಡಲಾಗಿತ್ತು. ಆದ್ರೆ ಈಗಾಗಲೇ ಏನ್ ಮಾಡಿದ್ದಾರೆ ಅಂತಂದ್ರೆ ಈ ವರ್ಷವೂ ಕೂಡ ಅಂತಂದ್ರೆ 2026ರಂದು ಯಾರ್ಯಾರು ಪಾಸ್ ಆಗಿದ್ರ ಅಂತವ್ರಿಗೂ ಕೂಡ ಒಂದು ಯುವ ನಿಧಿಗೆ ಅರ್ಜಿ ಸಲ್ಲಿಸಲು ಒಂದು ಅವಕಾಶನ ಕೊಡಲಾಗಿದೆ. ಯಾರ್ಯಾರು 2026ಗೋಸ್ಕರ ಕಾಯ್ತಾ ಇದ್ರ ಪ್ರತಿಯೊಬ್ಬರಿಗೂ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಯಾಕಂದ್ರೆ 2026 ಈಗಾಗಲೇ ಒಂದು ಮಾರ್ಚ್ ನ ಕೊನೆಯ ವಾರದಲ್ಲಿ ಅಥವಾ ಏಪ್ರಿಲ್ ಮೊದಲನೇ ವಾರದಲ್ಲಿ ಇಲ್ಲಿ ಒಂದು ಬಿಡುಗಡೆ ಮಾಡಲಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಇನ್ನವರೆಗೂ ಯುವನಿಧಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಲ್ಲ, ಯುವನಿಧಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಒಂದು ಯಾರ್ಯಾರು ಈಗಾಗಲೇ ಒಂದು ಯುವನಿಧಿಗೆ ಅರ್ಜಿಯನ್ನು ಸಲ್ಲಿಸಿ ಆಲ್ರೆಡಿ ಒಂದು ವೇಟ್ ಮಾಡ್ತಾ ಇದ್ರ, ಕೆಲವೊಂದು DBT ಆಗಿದೆ, ಕೆಲವೊಬ್ಬರಿಗೆ ಒಂದು ಡಿಕ್ಲೇರೇಷನ್ ಮಾಡುವಂತ ಅವಕಾಶನಲ್ಲಿ ಕೊಟ್ಟಿರ್ತಾರೆ. ಆ ಒಂದು ಡಿಕ್ಲೇರೇಷನ್ಗೋಸ್ಕರ ಯಾವ ರೀತಿಯಾಗಿ ನೀವು ಡಿಕ್ಲೇರೇಷನ್ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ನೋಡ್ಬೇಕಾದ್ರೆ ಇಲ್ಲಿ ಯಾವುದೋ ಒಂದು ನಿಮ್ಮ ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಒಂದು ಲಾಗಿನ್ ಆಗ್ಬೇಕಾಗುತ್ತೆ. ಲಾಗಿನ್ ಆದ ನಂತರ ಇಲ್ಲಿ ಸರ್ಚ್ ಬಾಕ್ಸ್ ಅಲ್ಲಿ ನಿಮಗೆ ಇಲ್ಲಿ ಯುವ ಅಂತ ಸರ್ಚ್ ಮಾಡಬೇಕು. ಯುವ ನಿಧಿ ಅಥವಾ ಯುವ ಅಂತ ಸರ್ಚ್ ಮಾಡಿದ್ರೆ ಅಲ್ಲಿ ಯುವ ನಿಧಿ ಒಂದು ಸ್ಕೀಮ್ ನ ಎಲ್ಲ ಒಂದು ಸರ್ವಿಸಸ್ ಗಳು ಓಪನ್ ಆಗುತ್ತೆ. ಆ ಒಂದು ಸರ್ವಿಸಸ್ ಗಳು ತೋರಿಸ್ಕೊಡುತ್ತೆ. ಅಲ್ಲಿ ನೀವು ನೋಡ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಈಗಲೇ ಇಲ್ಲಿ ಯುವ ನಿಧಿಯಲ್ಲಿ ಒಂದು ಡಿಕ್ಲೇರೇಷನ್ ಮಾಡುವಂತ ಆಪ್ಷನ್ ಇಲ್ಲಿ ಬಂದಿರುತ್ತೆ. ಯುವನಿಧಿಯ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆಗೆ ಅರ್ಜಿ ಅಂತ ಇದ್ದಿದ್ದ ಮೇಲೆ ನಾವು ಇಲ್ಲಿ ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸಿಂಪಲ್ ಆಗಿ ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ಆಧಾರ್ ಅಥೆಂಟಿಕೇಶನ್ ಮಾಡುವಂತ ಆಪ್ಷನ್ ಬರುತ್ತೆ. ಇಲ್ಲಿ ಆಧಾರ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಆಧಾರ್ ನಂಬರ್ ಎಂಟ್ರಿ ಮಾಡಬೇಕು, ನಂತರ OTP ಕ್ಲಿಕ್ ಮಾಡಬೇಕು. ಅದಾದ ನಂತರ ರಿಟರ್ನ್ ಆಗಿ ಮತ್ತೆ ಇದೇ ಪೇಜಿಗೆ ಬರುತ್ತೆ. ನಂತರ ಇಲ್ಲಿ ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಎಲ್ಲ ಆಧಾರ್ ನಲ್ಲಿ ಹೆಸರು ಬರುತ್ತೆ, ರಿಜಿಸ್ಟರ್ ನಂಬರ್ ಬರುತ್ತೆ ಹಾಗೂ ಯುವನಿಧಿಗೆ ಅರ್ಜಿ ಸಲ್ಲಿಸಿದ ನಂಬರ್ ಬರುತ್ತೆ. ನಂತರ ಇಲ್ಲಿ ಸ್ವಯಂ ಘೋಷಣೆ ಮಂತ್ ನೋಡ್ಬೇಕಾದ್ರೆ ಏಪ್ರಿಲ್ 2026 ಅಂತ ಇಲ್ಲಿ ತೋರಿಸ್ಕೊಡ್ತಾ ಇದೆ. ಸೊ ಅದಕ್ಕೋಸ್ಕರ 2026 ಏಪ್ರಿಲ್ ಈಗಾಗಲೇ 1 ಏಪ್ರಿಲ್ 2026ರಿಂದ 25 ಏಪ್ರಿಲ್ 2026ವರೆಗೂ ಒಂದು ಡಿಕ್ಲೇರೇಷನ್ ಮಾಡುವಂತ ಅವಕಾಶ ಕೊಟ್ಟಿರ್ತಾರೆ. ಈಗಾಗಲೇ ನೀವು ಡಿಕ್ಲೇರೇಷನ್ ಮಾಡುವಂತ ಅವಕಾಶ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಯಾರ್ಯಾರು ಇನ್ನೂ ಡಿಕ್ಲೇರೇಷನ್ ಮಾಡಿಲ್ಲ ಪ್ರತಿಯೊಬ್ಬರಿಗೂ ಒಂದು ಡಿಕ್ಲೇರೇಷನ್ ಮಾಡ್ಕೊಳ್ಳಿ. ನಂತರ ಫ್ರೆಂಡ್ಸ್ ಇನ್ನೊಂದು ಆಪ್ಷನ್ ಏನಿದೆ ಅಂದ್ರೆ ಇಲ್ಲಿ ಯುವನಿಧಿ ಅಲ್ಲಿ ಒಂದು ಸ್ಟೇಟಸ್ ಅನ್ನು ಚೆಕ್ ಮಾಡುವಂತ ಆಪ್ಷನ್ ಒಂದು ಕೂಡ ಅಪ್ಡೇಟ್ ಆಗಿದೆ. ಆ ಅಪ್ಡೇಟ್ ಏನಿದೆ ಅದರ ಸಂಬಂಧಪಟ್ಟದ್ದು ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ಯುವ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ಯುವನಿಧಿಗೆ ಸ್ಥಿತಿ ಪರಿಶೀಲನೆ ಅಂತ ಇದೆ. ಇದರಲ್ಲಿ ಸೆಲೆಕ್ಟ್ ಮಂತ್, ಯಾವ ಮಂತ್ ಇಂದ ಸೆಲೆಕ್ಟ್ ಮಾಡ್ಬೇಕಂದ್ರೆ ಲಾಸ್ಟ್ ಜನವರಿ, ಫೆಬ್ರವರಿ, ಮಾರ್ಚ್ ವರೆಗೂ ಇಲ್ಲಿ ಡಿಕ್ಲೇರೇಷನ್ ಇಲ್ಲಿ ಸ್ಟೇಟಸ್ ಚೆಕ್ ಮಾಡುವಂತ ಆಪ್ಷನ್ ಬಂದಿತ್ತು. ಆದ್ರೆ ಈಗಾಗಲೇ ಏನ್ ಮಾಡಿದ್ದಾರೆ, ಏಪ್ರಿಲ್ ಕೂಡ ಒಂದು ಅಪ್ಡೇಟ್ ಆಗಿದೆ. ಯಾರ್ಯಾರು ಯುವನಿಧಿಗೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಕಾಯ್ತಾ ಇದ್ದೀರಾ ಅವ್ರ ಸ್ಟೇಟಸ್ ಇಲ್ಲಿ ಚೆಕ್ ಮಾಡಿದ್ರೆ ಪ್ರೆಸೆಂಟ್ ಸ್ಟೇಟಸ್ ಅಂತ ಇದೆ. ಇದರಲ್ಲಿ ನಿಮಗೆ 180 ಡೇಸ್ ಕಂಪ್ಲೀಟ್ ಆಗಿದೆಯಾ ಅಥವಾ ಯಾವ ಡೇಟ್ಗೆ ನಿಮ್ಮ 180 ಡೇಸ್ ಕಂಪ್ಲೀಟ್ ಆಗುತ್ತೆ, ಅಥವಾ ಇಲ್ಲಿ ಏನಾದರೂ DDPI, DDPO ಆಫೀಸ್ಗೆ ಏನಾದರೂ ವಿಸಿಟ್ ಮಾಡಿ ಇಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸ್ಬೇಕು. ಅದೆಲ್ಲ ಸಂಬಂಧಪಟ್ಟಂತೆ ಒಂದು ಸ್ಟೇಟಸ್ ಅಲ್ಲಿ ನೀವು ನೋಡ್ಕೋಬಹುದು. ಏಪ್ರಿಲ್ 2026ರಂದು ಕೂಡ ಸ್ಟೇಟಸ್ ಚೆಕ್ ಮಾಡೋಂತ ಅವಕಾಶ ಕೊಟ್ಟಿರ್ತಾರೆ. ಯಾರ್ಯಾರಿಗೆ DBT ಆಗಿದೆ ಅದು ಕೂಡ ಇಲ್ಲಿ ಆಪ್ಷನ್ ತೋರಿಸ್ಕೊಡುತ್ತೆ. ಇನ್ನಿವರೆಗೆ ಯಾರಿಗೆ ಹಣ ಜಮಾ ಆಗಿಲ್ಲ ಅವರು DBT ಮೂಲಕ ಏನಾದ್ರು ಚೆಕ್ ಮಾಡಕ ಹೋಗಿದ್ರೆ ಇಲ್ಲಿ DBT ಆಗಿದ್ರಿ, DBT ಸ್ಟೇಟಸ್ ಪುಷ್ ಅಂತ ತೋರಿಸಿದ್ರೆ ನಿಮಗೆ ಈಗಾಗಲೇ DBT ಪುಷ್ ಆಗಿರುತ್ತೆ. ಯಾವಾಗ ಬೇಕಾದ್ರೆ ನಿಮ್ಮ ಅಕೌಂಟ್ಗೆ ಅಮೌಂಟ್ ಅನ್ನು ಜಮಾ ಕೂಡ ಆಗ್ಬೋದು ಅಂತ ಇಲ್ಲಿ ಒಂದು ಸ್ಟೇಟಸ್ ಅಲ್ಲಿ ಕೂಡ ನೋಡ್ಕೋಬಹುದು. ಮತ್ತೆ ಫ್ರೆಂಡ್ಸ್, ಇನ್ನೋರ್ಗೆ ಯಾರ್ಯಾರು ಒಂದು ಯುವನಿಧಿಗೋಸ್ಕರ ಅರ್ಜಿಯನ್ನು ಸಲ್ಲಿಕೆ ಮಾಡಿಲ್ಲ 2026ರಲ್ಲಿ ಪಾಸ್ ಆದಂತ ಅಭ್ಯರ್ಥಿಗಳಿಗೆ, ಅಥವಾ BEd ರೀಸೆಂಟ್ ಆಗಿ ಪಾಸ್ ಆಗಿದ್ರ, MSc MA ಆಗ್ಬೋದು, MCom ಆಗಿರ್ಬೋದು, ಇಂಥವೆಲ್ಲ PG ಸ್ಟೂಡೆಂಟ್ಸ್ ಆಗ್ಲಿ, BEd ಸ್ಟೂಡೆಂಟ್ಸ್ ಆಗ್ಲಿ ಅಥವಾ ಡಿಗ್ರಿ ಆಗ್ಲಿ ಈಗಾಗಲೇ ಯಾರ್ಯಾರು ಪಾಸ್ ಆಗಿದ್ರೆ ಪ್ರತಿಯೊಬ್ಬರಿಗೂ ಒಂದು ಯುವನಿಧಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡೋಕ್ಕೋಸ್ಕರ ಒಂದು ವಿಡಿಯೋನ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೆ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.